ನಾವು ಯಾವ ಹೋಟೆಲಲ್ಲಿ ಸ್ಟೇ ಮಾಡಿದ್ವೋ ಅಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇತ್ತು. ಆಪೋಸಿಟ್ ಹೋಟೆಲಲ್ಲಿ ಅರೇಂಜ್ ಮಾಡಿದರು. ಅಲ್ಲಿ ಇಡ್ಲಿ ಸಾಂಬಾರು ಚಟ್ನಿನ ತಿಂದು ಫ್ರೆಶ್ ಅಪ್ ಆಗಲಿಕ್ಕೆ ಹೋದೆ. ಈ ಕಾಸ್ಟ್ಯೂಮ್ ಚೇಂಜ್ ಆಗೋಗಿದೆ. ಈಗ ಅಡ್ವೆಂಚರಸ್ ಆಕ್ಟಿವಿಟಿ ಮಾಡಕ್ಕೆ ಹೋಗ್ತಾ ಇದ್ದೀವಿ ಮಾಲ್ಪೆ ಬೀಚ್ನಲ್ಲಿ. ಕಮ್ ಲೆಟ್ಸ್ ಗೋ. ನಾನು ಹೇಳೋದು ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ಬುಕ್ ಮಾಡಿದರೆ ಇಟ್ ವುಡ್ ಬಿ ಬೆಟರ್. ಬಿಕಾಸ್ ವೀಕೆಂಡ್ಸಲ್ಲಿ ಬರ್ತೀವಿ ಅಂತಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ನಾನು ನೋಡಿದ 2 ಬೀಚಲ್ಲೂ ಕ್ರೌಡ್ ಕಮ್ಮಿ ಇತ್ತು. ಬಟ್ ಇವತ್ತು ಫುಲ್ ಕ್ರೌಡ್ ನೋಡ್ತಾ ಇದ್ದೀನಿ. ನಾಟ್ ಮಚ್, ಸ್ಟಿಲ್ ದೇರ್ ಇಸ್ ಎ ಕ್ರೌಡ್. ನಾನು ಡೇರ್ ಮಾಡಿ ತೊಗೊಂಡಿದ್ದು ಒಂದು ಅಡ್ವೆಂಚರ್ಸ್ ಆ್ಯಕ್ಟಿವಿಟಿ ಏನಪ್ಪ ಅಂತಂದರೆ ಪ್ಯಾರಾಸೈಲಿಂಗು. ಸೊ ವಾಟರ್ ಅಂದರೆ ತುಂಬ ಭಯ, ಹೈಟ್ಸ್ ಅಂದರೆ ನಂಗೆ ಒಂಚೂರು ಭಯ ಇಲ್ಲ. ಬಟ್ ಹೇಗಿರುತ್ತೆ ಪ್ಯಾರಾಸೈಲಿಂಗ್ ಅನ್ನೋದನ್ನ ನಾನು ಟ್ರೈ ಮಾಡಬೇಕಾಗಿತ್ತು. ಸೊ ಟ್ರೈ ಮಾಡಿದೆ. ನಂಗೆ ಯಾವುದೇ ರೀತಿಯಾದಂಥ ಭಯ ಆಗಲಿಲ್ಲ. ಪರ್ ಪರ್ಸನ್ 1000 ರುಪೀಸ್ ಆಯಿತು. ವಾಟರ್ ಡಿಪ್ ಬೇಕು ಅಂದರೆ 300 ರುಪೀಸ್ ಎಕ್ಸ್ಟ್ರಾ ಅಂತ ಹೇಳಿದ್ರು. ಬಟ್ ಏನೂ ಭಯ ಆಗಲಿಲ್ಲ ನನಗೆ.